ಕೆಲವರು ಮಲಗಿದ್ರೆ ನಿದ್ರೆನೇ ಬರೋದಿಲ್ಲ. ಕೆಲವರೆಲ್ಲ ಪುಣ್ಯಾತ್ಮರು, ಹಾಸಿಗೆ ಮೂಸಿದ್ರೆ ಸಾಕು ಪಕ್ಕನೆ ನಿದ್ರೆ ಬಂದ್ಬಿಡುತ್ತೆ. ಆದರೆ ಕೆಲವರಿಗೆ ಹಾಸಿಗೆ ಅಲ್ಲ, ಹಂಸತೂಲಿಕಾ ತಲ್ಪದ ಮೇಲೆ ಮಲಗಿದ್ರೂ ನಿದ್ರೆನೇ ಬರೋದಿಲ್ಲ. ನನ್ನ ಹತ್ರ ಒಬ್ಬರು ಬಂದಿದ್ದರು, ರಾತ್ರಿ ಮಲಗಿದ್ರೆ ನನಗೆ ನಿದ್ರೆನೇ ಬರೋದಿಲ್ಲ ಅಮ್ಮ, ಏನು ಮಾಡಲಿ ಅಂತ ಕೇಳಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನಾನು ನಿಮಗೊಂದು ಔಷಧ ಕೊಡ್ತೇನೆ ತಗೊಳ್ಳಿ ಅಂತ. ಆಯಿತು ಅಂತ ಹೇಳಿದ್ರು. ಏನು ಅಂತಂದರೆ, ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂತ 1,000 ಬಾರಿ ಹೇಳಿ ಚಾಪೆಯಲ್ಲಿ ಮಲಗಿ ಆರಾಮಾಗಿ ನಿದ್ರೆ ಬರುತ್ತೆ ಅಂತ. ಒಂದಿನ ಅವರು ಮತ್ತೆ ಬಂದರು. ನಾನು ಎಣಿಸ್ಕೊಂಡೆ ಏನೋ ಸಮಸ್ಯೆ ಇರಬೇಕು ಬಂದಿದ್ದಾರೆ ಅಂತ. ಅವರು ನನ್ನನ್ನು ನೋಡಿ ಸಂತೋಷದಿಂದ ನನ್ನ ಹತ್ರ ಒಂದು ಮಾತು ಹೇಳಿದರು, ಅಮ್ಮ ನಿಮ್ಮ ಔಷಧ ತುಂಬ ಪರಿಣಾಮಕಾರಿ ಅಂತ. ಯಾಕೆ ಅಂತಂದರೆ ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ ಅಂತ ಹೇಳಿದ ತಕ್ಷಣ ಒಳ್ಳೆ ನಿದ್ದೆ ಬರ್ತಾ ಇದೆ. ಆದರೆ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದರು. ಅದಕ್ಕೆ ನಾನು ಏನು ಅಂತ ಕೇಳಿದೆ. ಶ್ರೀಕೃಷ್ಣಾಯ ನಮಃ ಎಂದು 1000 ಬಾರಿ ಹೇಳಬೇಕು ಅಂತ ಹೇಳಿದ್ರಿ, ಆದರೆ 1000 ಬಾರಿ ಹೇಳಲಿಕ್ಕೆ ಆಗೋದಿಲ್ಲ ಅಮ್ಮ, 100 ಬಾರಿ ಹೇಳುವಾಗಲೇ ನಿದ್ರೆ ಬಂದ್ಬಿಡ್ತದೆ ಅಂತ ಹೇಳಿದರು. ನೋಡಿ, ಆ ಕೃಷ್ಣಾಯ ನಮಃ ಮಂತ್ರಕ್ಕೆ ಎಷ್ಟು ಶಕ್ತಿ ಇರುತ್ತದೆ ಅಂತ. ಕೃಷ್ಣ ಅಂತ ಅಂದರೆ ಆನಂದ ಕೊಡುವವ. ಹೀಗೆ ನಾವು ಉಪಾಸನೆ ಮಾಡಬೇಕು. ದೇವರನ್ನು ಶ್ರೀಕೃಷ್ಣಾಯ ನಮಃ ಎಂದು ಹೇಳುವಾಗ ಆನಂದ ಕೊಡುವವ ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೆ ಆನಂದವನ್ನು ಕೊಡ್ತಾನೆ. ಆನಂದದಿಂದ ತಂತಾನೇ ಸುಖ ನಿದ್ರೆಗೆ ಮನುಷ್ಯ ಇಳಿಯುತ್ತಾನೆ. ಹೌದಲ್ವಾ? ಜೈ ಶ್ರೀ ಮಹಾಕಾಲ್, ವಿಶ್ವಮಾತಾ ಗೋಮಾತಾ.